ಆಗುತ್ತಾ ದೊಡ್ಡರಿ ಸರ್. ಈಗ ನಿಮ್ಮ ಮನೇಲಿ ಜಗಳ ಇದೆ ಸರ್, ಅಣ್ಣ ತಮ್ಮಂದ್ರೆ ಜಗಳ ಆಡ್ತಾ ಇದ್ದಾರೆ, ನೀವು ಪಕ್ಕದ ಮನೆಯವ್ರಿಗೆ ಹೋಗಿ ಬುದ್ಧಿ ಹೇಳ್ತಾ ಇದ್ದೀರಿ. ಡೆಲ್ಲಿಗೆ ಹೋಗಿ ರೆಡಿ ಆಗಿದ್ದಾರೆ, ಫಾರಿನ್ಗೆ ಹೋಗಿದ್ದಾರೆ, ನಿನ್ನೆ ಮೊನ್ನೆ ಡಿನ್ನರ್ ಮೀಟಿಂಗು. ತಪ್ಪೇನಲ್ಲ ಸರ್, ಮತ್ತೆ ನಿಮ್ದೆಲ್ಲ ಚರ್ಚೆ ಸರಿಯಾಗಿದೆಯಾ? ಕೇಳಿಸ್ಕೊಳ್ಳಿ, ಬಿಜೆಪಿ ನೋಡಿ ನಿಮ್ಮಲ್ಲೆಲ್ಲವೂ ಕೂಡ ನೆಟ್ಟಗಿದೆಯಾ ನೋಡಿ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ರಾಜಕೀಯದಲ್ಲಿ ಚರ್ಚೆಗಳು ಡಿನ್ನರು ಅವು ಸಹಜ. ಯಾವುದೇ ಪಕ್ಷ ಆಗಲಿ, ಬಿಜೆಪಿ 2008ರಿಂದ 2013ವರೆಗೂ ರೆಸಾರ್ಟ್ ರಾಜಕಾರಣ ಶುರು ಮಾಡಿದ್ದಾರು. ರೇಣುಕಾಚಾರ್ಯಂಗೆ ಹೊಡೆದು ಕಳಿಸಿದ್ದಾರು. ಮಹಾರಾಷ್ಟ್ರಕ್ಕೆ ಹೋಗಿ ಬಾಂಬೆನಲ್ಲಿ, ತಮಿಳುನಾಡು, ಬಾಂಬೆ, ಕೇರಳ ಸುತ್ತ ಬಂದವರು, ಗೋವಾ ಎಲ್ಲ ಸುತ್ತ ಬಂದವರು ಇದೇ ಬಿಜೆಪಿ ಅವರು. ಈ ಕರ್ನಾಟಕದಲ್ಲಿ ಆ ಕೆಟ್ಟ ಒಂದು ಪರಿಸ್ಥಿತಿಯನ್ನ ಅಥವಾ ಕೆಟ್ಟ ವ್ಯವಸ್ಥೆಯನ್ನ ತಂದಿದೆ ಬಿಜೆಪಿ ಅವರು. ಈ ಆಪರೇಷನ್ ಕಮಲ ಅನ್ನೋ ಒಂದು ಸಂದರ್ಭದಲ್ಲಿ ಈ ಆಪರೇಷನ್ ಶಾಸಕರನ್ನ ಹಿಡಿದಿಟ್ಕೊಳ್ಳೋದಕ್ಕೆ ರೆಸಾರ್ಟ್ ರಾಜಕಾರಣ ಶುರು ಮಾಡಿದ್ದೆ ಇವರು. ನಮ್ಮಲ್ಲಿ ಆ ರೀತಿಯಾದಂತ ಯಾವುದೇ ಸಮಸ್ಯೆ ಇಲ್ಲ. ಅಲ್ಲ, ಡಿ ಕೆ ಶಿವಕುಮಾರ್ ಅವರು ನೋಡಿ, ಅವ್ರಿಗೆ ಬೆಂಬಲ ಇರೋ 32 ತಪ್ಪೇ. ನಾನು ಕೇಳ್ತಾ 140 ಜನನು ವಿಚಾರ ದಯವಿಟ್ಟು ಕೇಳಿಸ್ಕೊಳ್ಳಿ. ನೋ, ಅಬ್ಸಲ್ಯೂಟ್ಲಿ ರಾಂಗ್. ಡಿ ಕೆ ಶಿವಕುಮಾರ್ ಅವರನ್ನ ಉಪಮುಖ್ಯಮಂತ್ರಿಯಾಗಿ, ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿಯಾಗಿ 138 ಶಾಸಕರು ಒಟ್ಟಿಗೆ ಸೇರಿ ತೀರ್ಮಾನ ತಗೊಂಡಿರೋದು. ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯನವರು ಮತ್ತೆ ಡಿ ಕೆ ಶಿವಕುಮಾರ್ ಅವರು ಒಟ್ಟಿಗೆ ಸೇರಿ ಆ ತೀರ್ಮಾನ ತೆಗೆದುಕೊಂಡಿರ್ತಕ್ಕಂಥದ್ದು. ರಾಜಕೀಯದಲ್ಲಿ ಅದು ಸಹಜ. ಒಬ್ಬ ನಾಯಕ ಅಂತ ಅಂದ್ರೆ ಅವನಿಗೆ ನಾಯಕನ ಜೊತೆ ಫಾಲೋವರ್ ಇರಲೇಬೇಕು. ಸೊ ಹಾಗೆ ಮಾತಾಡೋದು ರಾಜಕೀಯ ಅಂದ್ರೆ ಎಲ್ಲರೂ ಒಬ್ಬರ ಜೊತೆ ಇರ್ತಾರೆ ಅಂತಂದ್ರೆ ಸುಳ್ಳು. ಯಾಕೆಂತಂದ್ರೆ ಮೋದಿನ, ಯಾಕೆಂತಾರೆ ಅವ್ರಿಗೆ ಬಿಟ್ಟು ಬೇರೆ ಯಾರು ಇಲ್ಲ ಅಲ್ಲಿ ಬಿಜೆಪಿನಲ್ಲಿ. ಸೊ ಹಾಗಾಗಿ ಏನು ಡಿ ಕೆ ಶಿವಕುಮಾರ್ ಅವರು ಅಥವಾ ಅವರ ಫಾಲೋವರ್ಸ್ಗಳು ಏನು ಹೇಳ್ತಾರೆ ತಪ್ಪಿಲ್ಲ. ಸಹಜವಾಗಿ ರಾಜಕೀಯವಾಗಿ ಈಗ ನಾನು ಒಬ್ಬರು ಫಾಲೋವರ್ ಇದ್ದೆ ಅಂತಾರೆ, ಅಬ್ವಿಯಸ್ಲಿ ನಮ್ಮ ನಾಯಕರು ಆಗ್ಲಿ, ಮುಖ್ಯಮಂತ್ರಿ ಆಗ್ಲಿ ಅಂತ ಹೇಳ್ತಕ್ಕಂಥ ಸಹಜ. ಅದನ್ನ ಪ್ರಶ್ನೆ ಯಾಕೆ ಮಾಡ್ತೀರಾ? ಹಗಲ್ಗನಸಂತಿದ್ದಾರೆ ಕೆಲವೊಬ್ರು. ಅಲ್ಲ, ಅದವ್ರ ವೈಯಕ್ತಿಕ ಅಭಿಪ್ರಾಯ, ಅದ್ರಲ್ಲಿ ತಪ್ಪೇನಿದೆ. ಅವ್ರ ಅಭಿಪ್ರಾಯವನ್ನು ಅವ್ರು ವ್ಯಕ್ತಪಡಿಸ್ತಾರೆ. ಆದ್ರೆ ಹೈಕಮಾಂಡ್ ಅಂತ ಏನಿದೆ, ನಾವು ಏನು ಮುಖ್ಯಮಂತ್ರಿಗಳನ್ನ ನಾವು ಸ್ಟುಡಿಯೋದಲ್ಲಿ ಬೀದಿನಲ್ಲಿ ಆಗಲ್ಲ. ಹೈಕಮಾಂಡ್ ಇಲ್ಲ ಕಾಂಗ್ರೆಸ್ನವ್ರಿಗೆ. ಅಲ್ಲ, ಒಂದ್ ನಿಮಿಷ, ಅದಕ್ಕೋಸ್ಕರ ಸಮಸ್ಯೆ ಬಗೆಹರಿತಿತ್ತು. ಕೇಳಿಸ್ಕೊಳ್ಳಿ, ಏನ್ ಸಮಸ್ಯೆ ಎಲ್ಲಿದೆ ಹೇಳಿ ಇಲ್ಲಿ. ಹೈಕಮಾಂಡ್ ಮುಹೂರ್ತ ಫಿಕ್ಸ್ ಅಂತ ಹೇಳ್ತಿದ್ದಾರೆ. ಹೈಕಮಾಂಡ್ ಯಾವತ್ತಾದ್ರೂ ನಿಮ್ಗೆ ಪ್ರೆಸ್ ಮೀಟ್ ಮಾಡಿ ಅಥವಾ ಮಾಹಿತಿ ಪ್ರಕಾರ ಇದಾದ್ಮೇಲೆ ಅಂತ ಇದೆಯಾ, ನಾವು ಏನು ಅಧಿಕಾರ ಹಂಚಿಕೆ ಬಗ್ಗೆ ಏನಾದ್ರು ಮಾತಾಡಿದಾರಾ? ಸರ್ಕಾರದ ಬಗ್ಗೆ, ಸರ್ಕಾರ ರಚನೆ ಬಗ್ಗೆ ಹೇಳಿದ್ದಾರೆ ಹೊರತು ಬೇರೆ ವಿಚಾರಗಳನ್ನು ಚರ್ಚೆ ಮಾಡಿಲ್ಲ. ಸೊ ಹೈಕಮಾಂಡ್ ಇಸ್ ವೆರಿ ಕ್ಲಿಯರ್. ಸರಿನಾ? ಅದು ಶಾಸಕರಾಗಿ ಅವರ ವೈಯಕ್ತಿಕ ನಾಯಕರನ್ನ ಬೆಂಬಲಿಸೋದು ಸಹಜ, ಅದು ತಪ್ಪೇನಿಲ್ಲ. ಸೊ ಈಗ BL ಸಂತೋಷ್ ಟೀಮ್ ಹೋಗ್ತಾ ಇಲ್ವಾ? ಈಗ BS ಯಡಿಯೂರಪ್ಪ ಟೀಮ್ ಅಲ್ಲಿ ಇಲ್ವಾ? ಈಗ ರೇಣುಕಾಚಾರ್ಯ ಮಾತಾಡಿದ್ರೆ ಯಡಿಯೂರಪ್ಪ ಅವ್ರ ಜೊತೆ ಇರ್ತಾರೆ. ಅರವಿಂದ್ ಲಿಂಬಾವಳಿ ಅವರು BL ಸಂತೋಷ್ ಜೊತೆ ನಿಂತ್ಕೊಳ್ತಾರೆ. ಯಾಕೆ ನಿಂತ್ಕೊಳ್ತಾರೆ? ಆ ಒಳ ಜಗಳಗಳಿದೆ ಸರ್. ಈಗ ರವಿ ಸರ್, RSS ಬೆಂಬಲ ಕರ್ನಾಟಕ ಸಂಬಂಧಪಟ್ಟಂಗೆ ಮೈತ್ರಿ ವಿಚಾರದಲ್ಲಿ ಅವರು ಒಪ್ತಾರೆ ಅಥವಾ ಒಪ್ಪಿದ್ರು ಅಷ್ಟೇ, ಅಲ್ಲಿ ಡೆಲ್ಲಿಂದಲೇ ಇದೆಲ್ಲೋ ಸೂಚನೆ ಬರಬೇಕಂತ ಅನ್ಸುತ್ತೆ? ಅಂದ್ರೆ RSS ನಾಯಕರದ್ದು ಇಷ್ಟ ಇದೆಯಾ ಇಲ್ವಾ ಅಂತ ಅನ್ಸುತ್ತೆ ನಿಮಗೆ? ಸರ್, ಇವ್ರನ್ನ ಯಾರನ್ನೂ ಕೇಳೋದೇ ಇಲ್ಲ. RSS ಅವ್ರು ಇಷ್ಟ ಬಂದಂಗೆ ಅವ್ರು ಮಾಡ್ಕೊಂಡಿರ್ತಾರೆ. ನಾನೇನು ಹೇಳ್ತೀನಿ ಸರ್, ಎರಡೂ ರಾಷ್ಟ್ರೀಯ ಪಕ್ಷಗಳು ಯಾವ್ಯಾವುದೋ ಪ್ರಾಣಿಗೆ ಹೋಲಿಕೆ ಮಾಡ್ಕೊಂಡು ಅವ್ರನ್ನ ಇವ್ರು ಬೈಕೊಳ್ಳೋದು, ಇವ್ರನ್ನ ಅವ್ರು ಬೈಕೊಳ್ಳೋದು, ಅವ್ರ ಕಾಲು ಎಳೆಯೋದು, ಇವ್ರ ಕಾಲು ಎಳೆಯೋದು, ಕೆಸರಚಾಟ ಮಾಡಿಕೊಂಡು ರಾಷ್ಟ್ರನ ಅಧೋಗತಿಗೆ ತಳ್ತಾ ಇದೆ. ಬಿಟ್ಟರೆ ನೋಡಿ, ನಾವು ಕೊಟ್ಟಂಥ ಕೊಡುಗೆಗಳನ್ನ ಇವರು ಕಾಪಿ ಮಾಡಿಕೊಂಡು ಸರಿಯಾಗಿ ನಿಭಾಯಿಸೋಕ್ಕಾಗದು ಎರಡೂ ಪಕ್ಷಗಳು. ಇವ್ರೂ ಉತ್ತರ ಭಾರತದಲ್ಲಿ ಸರಿಯಾಗಿ ಏನೇ ಬೇಕಾಬಿಟ್ಟು ಹೇಳಿಕೆಗಳನ್ನ, ಉಡುಗೊರೆಗಳನ್ನ ಕೊಟ್ಬಿಟ್ಟು ಸರಿಯಾಗಿ ನಿಭಾಯಿಸೋಕ್ಕಾಗಲ್ಲ. ಕರ್ನಾಟಕದಲ್ಲೂ ಆಗ್ತಾ ಇಲ್ಲ. ನಾವು ಡೆಲ್ಲಿನಲ್ಲಿ 10 ವರ್ಷ ನಾವೇನೇನು ಘೋಷಣೆ ಮಾಡಿದ್ವಿ ಎಲ್ಲ ಘೋಷಣೆಗಳನ್ನ ಸರಿಯಾಗಿ ಕೊಟ್ಟು ಅದು ಯಾವುದೇ ರೀತಿಯ ಹೊರೆ ಹೊರಿಸಿಲ್ಲ. ₹1 ಸಾಲ ಮಾಡದೆ ನಾವು 10 ವರ್ಷ ಸುಲಲಿತವಾಗಿ ಸುಭಿಕ್ಷೆಯಿಂದ ಆಡಳಿತ ಮಾಡಿದ್ವಿ. ಏನೇನು ಭರವಸೆ ಎಲ್ಲ ಕೊಟ್ಟಿದ್ವಿ. ಶಾಲೆಗಳಿರ್ಬೋದು, ಆಸ್ಪತ್ರೆಗಳಿರ್ಬೋದು, ಮತ್ತು ವಿದ್ಯುತ್ ಮತ್ತು ಎಲ್ಲ ಅನುಕೂಲನೂ ಮಾಡಿದ್ವಿ. ಅದೇ ರೀತಿ ಈಗ ಪಂಜಾಬಲ್ಲಿ ಸಹ ನಾವೇನೇನು ಘೋಷಣೆ ಮಾಡಿದ್ವಿ ಎಲ್ಲ ಮಾಡಿದ್ವಿ. ಈಗ ಹೊಸದಾಗಿ 100 ಟೋಲ್ಗಳನ್ನ ಕ್ಯಾನ್ಸಲ್ ಮಾಡಿದ್ವಿ. 100 ಟೋಲಲ್ಲಿ ಯಾವುದೇ ರೀತಿಯ ಶುಲ್ಕ ಇಲ್ಲದಂಗೆ ಮತ್ತು 10 ಲಕ್ಷದವರೆಗೂ ಯಾವುದೇ ಒಬ್ಬ ಆ ರಾಜ್ಯದ ಪ್ರಜೆಗೆ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆ ಬಂದರೆ ಅಷ್ಟು ಉಚಿತವಾಗಿ ಸರ್ಕಾರನೇ ಕೊಡ್ತಾ ಇದೆ. ಅಂದರೆ ನಾವು ಕಡಿಮೆ ಅವಧಿನಲ್ಲಿ ಇಷ್ಟು ಸುಸತ್ರ ಕೊಡೋ ಅಧಿಕಾರ ಕೊಡ್ತಾ ಇರೋದು ನೋಡ್ಬಿಟ್ಟು ಎರಡೂ ರಾಷ್ಟ್ರೀಯ ಪಕ್ಷಗಳು ನಮ್ಮ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನು ಮಾಡಿ ದ್ವೇಷದಿಂದ ಕೂಡಿಸಿ ನಮ್ಮ ನಾಯಕರುಗಳನ್ನ ಬಲವಂತವಾಗಿ ಸುಳ್ಳು ಆರೋಪಗಳಲ್ಲಿ, ಗೋಟಾಲಗಳಲ್ಲಿ ಸಿಲುಕಿಸಿ ನಮ್ಗೆ ಕೇಳಿ ಹೇಳ್ಬಿಟ್ಟು ಕಂಪ್ಲೇಂಟ್ ಮಾಡ್ತೀವಿ, ಸಿಲುಕಿಸ್ಬಿಟ್ಟು ಜೈಲಿಗೆ ಕಳಿಸಿದ್ರು. ಈಗ CBIಗೆ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿ ಅದನ್ನು ತಂದಿದೆ. ಈಗ ಮುಂದೆ ಇವರಿಬ್ಬರಿಗೂ ಪರ್ಯಾಯ ಶಕ್ತಿಯಾಗಿ ಏನಾದ್ರು ತೃತೀಯ ಶಕ್ತಿ ಬರಬೇಕು, ಈ ರಾಷ್ಟ್ರದಲ್ಲಿ ಏನಾದ್ರು ಅಭಿವೃದ್ಧಿ ಆಗಬೇಕು ಅಂತಂದರೆ ಆಮ್ ಆದ್ಮಿ ಪಕ್ಷನ ಬರೋ ದಿನಗಳಲ್ಲಿ ಜನಗಳು ರಾಷ್ಟ್ರಾದ್ಯಂತ ಇವಾಗ ಆಲ್ರೆಡಿ ಪ್ರೀತಿಸೋಕೆ ಶುರು ಮಾಡಿದ್ದಾರೆ. ಬರೋ ದಿನಗಳಲ್ಲಿ ಇನ್ನೂ ಜಾಸ್ತಿ ನಮ್ಮ ಬೇರೆ ರಾಜ್ಯಗಳಲ್ಲಿ ನಾವು ಮುನ್ನಡೆಗೆ ಬಂದು ನಾವು ಅಧಿಕಾರಕ್ಕೆ ಬರೋಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಮತ್ತು BJP ಅವ್ರದ್ದು ಹೇಳ್ತೀನಿ, RSS ಯಾವುದೇ ಕಾರಣಕ್ಕೂ ಯಾವಾಗ್ಲೂ ಬೆನ್ನಿಂದ ಕಿವಿ ಇಡ್ತಾನೆ ಇರ್ತಾರೆ. ಅವ್ರು BJP ಮಾಡಕ್ ಬಿಡೋದೇ ಇಲ್ಲ. ಅವರದೇ ಸಿದ್ಧಾಂತ ನಡೆಸ್ತಾ ಇರ್ತಾರೆ ಯಾವಾಗಲೂ. ಕುಮಾರಸ್ವಾಮಿ ಅವ್ರನ್ನ CM ಮಾಡಲೇಬೇಕು ಅನ್ನುವಂಥ ಉದ್ದೇಶದಿಂದಲೇ
ಈ ಮೈತ್ರಿ ಒಂದು ಆಗ್ತಾ ಇದೆಯಾ ಅಂದರೆ CM ಪರ್ಟಿಕ್ಯುಲರ್ಲಿ ಈಗ? ಸರ್ ಹಂಗಲ್ಲ, ಅವ್ರೇನಂದರೆ ಗಾಳಿ ಬಂದ ಕಡೆ ತೂರ್ಕೊಳ್ಳೋದು JDS ಅವರು. ಎಲ್ಲಿ ಅವಕಾಶ ಸಿಗುತ್ತೆ ಅಲ್ಲಿ ಅವ್ರು ಯಾವಾಗಲೂ ಹಂಗೇನೆ, ಯಾವಾಗಲೂ ಅವ್ರು ಯಾರು ಜೆ.ಎಚ್. ಪಟೇಲ್ರ ನಂತರ ಇಲ್ಲಿವರೆಗೂ ಏನಿದೆ ಅವರು ಅವಕಾಶವಾದಿ ರಾಜಕಾರಣ ಮಾಡ್ಕೊಂಡು ಬಂದಿದ್ದಾರೆ ಹೊರತು ಕಾಂಗ್ರೆಸ್ ಅವಕಾಶ ಕೊಟ್ಟರೆ ಅವ್ರ ಕಡೆ ಹೋಗ್ತಾರೆ, BJP ಅವಕಾಶ ಕೊಟ್ಟರೆ ಅವ್ರ ಕಡೆ ಹೋಗ್ತಾರೆ. ನಾಳೆ ಏನಾದ್ರು ನಮ್ಮ ಪಕ್ಷ ಏನಾದ್ರು ಬೆಂಬಲ ಅಂದರೆ ಜಾಸ್ತಿ ಪಕ್ಷ ಬಂದ್ಬಿಟ್ಟು ಸೀಟ್ ಬಂದ್ಬಿಟ್ಟು ಒಂದು 10-15 ಬಂದರೆ ಅವ್ರು ನಮ್ಮ ಜೊತೆನೂ ಬರ್ತಾರೆ. ಅವ್ರಿಗೆ ಯಾವುದೇ ರೀತಿಯ ಸಿದ್ಧಾಂತ ಇಲ್ಲ, ಯಾವುದೇ ರೀತಿಯ ನೈತಿಕತೆ ಇಲ್ಲ, ಯಾವುದೇ ರೀತಿಯ ರಾಜ್ಯದ ಹಿತದೃಷ್ಟಿ ಅವ್ರಿಗೆ ಬೇಕಾಗಿಲ್ಲ. ಮತ್ತು BJP ಹೆಂಗೆ ನಂಬ್ಕೊಂಡು ಯಾವಾದ್ರೂ ನಂಬ್ಕೊಂಡು ಹೋಗ್ತಿದ್ದಾರೆ ಅಂತ ಅವ್ರಿಗೂ ವಿಧಿಲ್ಲ ಸರ್. ಎತ್ತಿಲ್ದನಿ ಕೋಣೆ ಸಂಜೀವ ಅನ್ನಂಗೆ ಆಗ್ಬಿಟ್ಟಿದೆ ಗಾದೆ. ಏನಂದರೆ ಯಾವುದೋ ಒಂದು ಸಿಕ್ತಾ ಅದರಲ್ಲೇ ಮಡಕೆ ಹೊಡ್ಕೊಂಡು ವ್ಯವಸಾಯ ಮಾಡ್ಕೊಳ್ಳೋಣ ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದ್ದಾರೆ ಹೊರತು BJP ಮತ್ತು JDS ಎರಡು ಹೆಂಗೆ ಗೊತ್ತಾ, ಒಂದೇ ನಾಣ್ಯದ ಎರಡು ಮುಖಗಳು. ಅವ್ರಿಗೆ ಯಾವುದೇ ರೀತಿಯ ಸಿದ್ಧಾಂತ ಇಲ್ಲ, ರಾಜ್ಯದ ಹಿತದೃಷ್ಟಿ ಅವ್ರಿಗೆ ಬೇಕಾಗಿಲ್ಲ. ಅಧಿಕಾರ ಹಪಾಹಪಿಗಳು, ಅಧಿಕಾರನೇ ಬಯಸ್ಕೊಂಡು ಅಧಿಕಾರಕ್ಕೋಸ್ಕರ